ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ಪಾದುಕಾ ಸಹಸ್ರದ 131ನೆಯ ಪದ್ಯ. ಪ್ರತಿ ಪ್ರಸ್ಥಾನ ಪದ್ಧತಿಯಲ್ಲಿದ್ದೇವೆ. ಈ ದಿನದ ಪದ್ಯ ಹೀಗಿದೆ. ಅಂತೆ ವಸನ್ನ ಚರಮಸ್ಯ ಕವೇಸ್ಸ ಯೋಗಿ ವನ್ಯಾನ್ ಪ್ರಗ್ರಹ್ಯ ವಿವಿಧಾನ್ ಉಪದಾವಿಶೇಷಾನ್ ಅಂತಸ್ತುಷೀಂ ರಘುಕುಲೋಚಿತಮೌಪವಾಕ್ಯಂ ಪ್ರತ್ಯುಜ್ಜಗಾಮ ಭವತೀಂ ಭರತೋಪನೀತಾಂ. ಇದರ ಅರ್ಥ ಹೀಗಿದೆ. ಓ ಪಾದುಕೆಯೇ, ಅಚರಮಸ್ಯ ಕವೇಹೇ, ಮೊದಲನೆಯ ಕವಿ ಎನಿಸಿರುವ ವಾಲ್ಮೀಕಿಯ, ಅಂತೆ ವಸನ್ ಪ್ರಿಯ ಶಿಷ್ಯನಾದ, ಸಹ ಆ ಪ್ರಸಿದ್ಧರಾದ ಯೋಗಿ ಭರದ್ವಾಜ ಮುನಿಯು, ವನ್ಯಾನ್ ಕಾಡಿನಲ್ಲಿರುವ, ವಿವಿಧಾನ್ ವಿಧ ವಿಧವಾದ, ಉಪದಾವಿಶೇಷಾನ್ ಉತ್ತಮವಾದ ಕಾಣಿಕೆಗಳನ್ನು, ಪ್ರಗ್ರಹ್ಯ ಸರಿಯಾಗಿ ತೆಗೆದುಕೊಂಡು, ಭರತೋಪನೀತಾಂ ಭರತನು ತಂದಿದ್ದ, ರಘುಕುಲೋಚಿತಂ ರಘುಕುಲದವರಿಗೆ ತಕ್ಕದಾದ, ಔಪವಾಹ್ಯಂ ರಾಜಾರ್ಹ ವಾಹನವಾದ ಆನೆಯನ್ನು, ಅತಸ್ತುಷೀಂ ಹತ್ತಿ ಕುಳಿತಿದ್ದ, ಭವತೀಂ ನಿನ್ನನ್ನು, ಪ್ರತ್ಯುಜ್ಜಗಾಮ ಮರ್ಯಾದೆಯಿಂದ ಎದುರುಗೊಂಡರು. ತಾತ್ಪರ್ಯ ಹೀಗಿದೆ. ಓ ಪಾದುಕಿಯೇ, ನಿನ್ನನ್ನು ಭರತನು ರಘುಕುಲದ ಅರಸರು ಏರುವ ಗಜೇಂದ್ರನಾದ ಶತ್ರುಂಜಯದ ಮೇಲೆ ವಿಜಯ ಮಾಡಿಸಿ ಅಯೋಧ್ಯೆಗೆ ಹೋಗುವಾಗ, ಆದಿಕವಿ ವಾಲ್ಮೀಕಿಯ ಶಿಷ್ಯರಾದ ಭರದ್ವಾಜರು ತಮ್ಮ ವನದಲ್ಲೇ ಬೆಳೆದ ಅನೇಕ ವಿಧ ವಿಧವಾದ ಪದಾರ್ಥಗಳನ್ನು ಕಾಣಿಕೆಯಾಗಿ ತಂದು ನಿನ್ನನ್ನು ಸಂದರ್ಶಿಸಿ ಸೇವಿಸಿದರು. ಅತ್ಯಂತ ಪ್ರಭಾವವುಳ್ಳವಳಲ್ಲವೇ ನೀನು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಆಚಾರ್ಯರುಗಳನ್ನು ಸಂದರ್ಶಿಸುವಾಗ ಬರಿಗೈಯಿಂದಿರದೆ ತಕ್ಕ ವಸ್ತುಗಳೊಂದಿಗೆ ಶಿಷ್ಯರು ಗೌರವಿಸಬೇಕೆಂದು ಮರ್ಯಾದೆಗೆ ತಕ್ಕಂತೆ ರಿಕ್ತ ಹಸ್ತೇನ ನೋಪೇಯಾತ್ ರಾಜಾನಂ ದೈವತಂ ಗುರುಂ. ಲೋಕಶಿಕ್ಷಣವು ಪಾದುಕೆಗೆ ರಾಜತ್ವವು, ದೈವತ್ವವು, ಗುರುತ್ವವು ಹೀಗೆ ಮೂರೂ ವಿಧವಾದ ಭಾವನೆಯನ್ನು ಒಪ್ಪಿದೆ. ಜ್ಞಾನಿಗಳು ಮಾಡುವ ಪ್ರತಿ ಕಾರ್ಯವೂ ಸಮಾಜಕ್ಕೆ ಆದರ್ಶಪ್ರಾಯವಾಗಿರುತ್ತದೆ. ಭಗವಂತನ ಪಾದಗಳನ್ನು ಸಂರಕ್ಷಿಸುವ ಪಾದುಕಾದೇವಿಯು ನಮ್ಮನ್ನು ಕಾಯುವ ದೈವವೂ ಹೌದು. ಶ್ರೀರಾಮನ ಬದಲು ಸಿಂಹಾಸನವನ್ನೇರಲು ಹೊರಟ ಇವಳು ಜನರನ್ನು ಕಾಯುವ ರಾಜನೂ ಹೌದು. ನಮ್ಮೆಲ್ಲ ತಪ್ಪುಗಳನ್ನು ಹೊಟ್ಟೆಗೆ ಹಾಕಿಕೊಂಡು ಭಗವಂತನ ಪಾದಗಳಿಗೆ ನಮ್ಮನ್ನು ಸೇರಿಸುವ ಆಚಾರ್ಯಳೂ ಹೌದು. ಇದನ್ನೆಲ್ಲ ತಿಳಿದಿದ್ದ ಜ್ಞಾನಿಗಳಾಗಿದ್ದ ಭರದ್ವಾಜರು ಶತ್ರುಂಜಯ ಪಟ್ಟದಾನೆಯ ಮೇಲೆ ಆಗಮಿಸಿದ ಪಾದುಕಾದೇವಿಯನ್ನು ಆಧರಿಸಿ ಗೌರವಿಸಿ ಸ್ವಾಗತಿಸಿದ ಬಗೆಯನ್ನು ಶ್ರೀ ವೇದಾಂತ ದೇಶಿಕರು ಇಲ್ಲಿ ಹೇಳಿದ್ದಾರೆ. ರಾಜನನ್ನು ನೋಡಲು ಹೋಗುವಾಗ, ಹಾಗೆಯೇ ಗುರುಗಳನ್ನು ನೋಡಲು ಹೋಗುವಾಗ, ಹಾಗೆಯೇ ದೇವಾಲಯಗಳಿಗೆ ಹೋಗುವಾಗ ಬರಿ ಕೈಲಿ ಹೋಗಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ದೇವಾಲಯಕ್ಕೆ ಹೋಗುವಾಗ ಹಣವಂತರು ವಸ್ತ್ರ ಒಡವೆಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಕಾಣಿಕೆಯಾಗಿ ಬೇಕಾದಷ್ಟು ಹಣವನ್ನು ಕೊಡುತ್ತಾರೆ. ಆದರೆ ಬಡವರು ಸಹಿತ ಬರೀ ಕೈಲಿ ಹೋಗಬಾರದು. ಒಂದು ಮೊಳ ಹೂವನ್ನು, ಒಂದು ತುಳಸಿ ದಳವನ್ನು, ಒಂದು ಬಿಲ್ವಪತ್ರೆಯನ್ನು, ಒಂದಿಷ್ಟು ಗರಿಕೆಯ ಹುಲ್ಲನ್ನಾದರೂ ಕಡೆಗೆ ತೆಗೆದುಕೊಂಡು ಹೋಗಬೇಕು. ಭರದ್ವಾಜರು ಸಹ ಕಾಡಿನಲ್ಲಿ ಸಿಗುವಂತಹ ಅನೇಕ ವಿಶೇಷ ಪದಾರ್ಥಗಳಿಂದ ಪಾದುಕಾದೇವಿಯನ್ನು ಸ್ವಾಗತಿಸಿದರು ಎಂದು ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕರು. ದೈವ ಋಣವನ್ನು, ಆಚಾರ್ಯ ಋಣವನ್ನು, ರಾಜಋಣವನ್ನು ತೀರಿಸುವ ಪರಿ ಇದು. ಶ್ರೀರಾಮಚಂದ್ರ ಕಾಡಿಗೆ ಹೋಗುವಾಗ ಸೀತಾ ಮತ್ತು ಲಕ್ಷ್ಮಣರ ಜೊತೆ ಭರದ್ವಾಜರ ಆಶ್ರಮಕ್ಕೆ ಬಂದಿದ್ದನು ಎಂದು ವಾಲ್ಮೀಕಿ ರಾಮಾಯಣ ಹೇಳುತ್ತದೆ. ಇದೇ ಭರದ್ವಾಜರು ಮುಂದೆ ಶ್ರೀರಾಮನಿಗೆ ಚಿತ್ರಕೂಟದಲ್ಲಿ ವಾಸಿಸಬಹುದು ಎಂಬ ಸೂಚನೆ ಕೊಟ್ಟು ಚಿತ್ರಕೂಟಕ್ಕೆ ಹೋಗುವ ದಾರಿಯನ್ನು ತಿಳಿಸಿಕೊಟ್ಟಿದ್ದರು. ಭರತನು ಶ್ರೀರಾಮನನ್ನು ಹುಡುಕಿಕೊಂಡು ಹೊರಟಾಗ ಅವನೂ ಸಹ ಭರದ್ವಾಜರ ಆಶ್ರಮಕ್ಕೆ ಬಂದನು. ಅಲ್ಲಿ ಭರದ್ವಾಜರಿಂದ ಶ್ರೀರಾಮ ಎಲ್ಲಿರುವನೆಂದು ತಿಳಿದುಕೊಂಡನು. ಭರದ್ವಾಜರು ಸಹ ಭರತನನ್ನು ಪರೀಕ್ಷಿಸಿ ನಂತರ ಅವನು ಕೆಟ್ಟವನಲ್ಲವೆಂದು ತಿಳಿದು ಸಮಾಧಾನಗೊಂಡು ಅವನಿಗೆ ರಾಮಚಂದ್ರ ಇರುವ ಜಾಗವನ್ನು ತಿಳಿಸಿಕೊಟ್ಟಿದ್ದರು. ಶ್ರೀರಾಮನ ಸ್ವತ್ತನ್ನು ಅಪಹರಿಸುವ ಮನಸ್ಸು ಭರತನಿಗಿಲ್ಲ ಎಂದು ತಿಳಿದು ಸಂತೋಷಗೊಂಡಿದ್ದರು. ಈಗ ಭರತ ಹಿಂತಿರುಗಿ ಬರುವಾಗ ಶ್ರೀರಾಮನನ್ನು ಕರೆತರದಿದ್ದರೂ ಶ್ರೀರಾಮನ ಪಾದುಕೆಗಳನ್ನು ಸಿಂಹಾಸನದ ಮೇಲಿಡುತ್ತೇನೆ ಎಂದು ತೆಗೆದುಕೊಂಡು ಬಂದಾಗ ಅವರ ಸಂತೋಷಕ್ಕೆ ಪಾರವೇ ಇಲ್ಲ. ಅವರು ಭರತನನ್ನು, ಪಾದುಕಾದೇವಿಯನ್ನು, ಅಯೋಧ್ಯೆಯ ಜನರನ್ನು ಅದ್ಧೂರಿಯಿಂದ ಸ್ವಾಗತಿಸಿದ್ದರು. ದಶರಥ ಮಹಾರಾಜ, ಶ್ರೀರಾಮ, ಭರತ,
ಅಯೋಧ್ಯೆಯ ಜನರು ಎಲ್ಲರೂ ಆಗಾಗ ಬಂದು ಹೋಗುವ ಜಾಗ ಭರದ್ವಾಜರ ಆಶ್ರಮ. ಹೀಗಾಗಿ ಭರದ್ವಾಜರಿಗೆ ಅಯೋಧ್ಯೆಯ ವಿದ್ಯಮಾನವೆಲ್ಲ ಚೆನ್ನಾಗಿ ತಿಳಿದಿತ್ತು. ಮುಂದೊಂದು ದಿನ ಶ್ರೀರಾಮನ ಪತ್ನಿ ಸೀತಾದೇವಿಯು ತನ್ನ 8 ವರ್ಷದ ಮಕ್ಕಳಾದ ಲವಕುಶರ ಜೊತೆ ವಾಲ್ಮೀಕಿಗಳ ಆಶ್ರಮದಲ್ಲಿದ್ದಾಗ ಇದೇ ಭರದ್ವಾಜರು ವಾಲ್ಮೀಕಿಗಳ ಜೊತೆಯಲ್ಲಿ ಇದ್ದರು. ಒಂದು ಕಾವ್ಯ ರಚಿಸಬೇಕೆಂಬುದು ವಾಲ್ಮೀಕಿಗಳ ಸಂಕಲ್ಪವಾಗಿತ್ತು. ಪುಣ್ಯಾತ್ಮನೊಬ್ಬನ ಚರಿತ್ರೆಯನ್ನು ಕಥೆಯಾಗಿ ಹೇಳಿ ತನ್ನ ಶಿಷ್ಯಂದಿರಿಗೆ ಇಡೀ ಲೋಕಕ್ಕೆ ತಲುಪಿಸಬೇಕೆಂಬ ಒಂದು ಆಲೋಚನೆ ವಾಲ್ಮೀಕಿಗಳಿಗಿತ್ತು. ಅಂತಹ ಸಮಯದಲ್ಲಿ ಒಂದು ದಿನ ನಾರದರು ವಾಲ್ಮೀಕಿಗಳ ಆಶ್ರಮಕ್ಕೆ ಆಗಮಿಸಿ ವಾಲ್ಮೀಕಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ ಶ್ರೀರಾಮನ ಕಥೆಯನ್ನು ಸಾಧ್ಯಂತವಾಗಿ ವಿವರಿಸುತ್ತಾರೆ. ನಾರದ ಮಹರ್ಷಿಗಳು ಹೇಳಿದ ರಾಮನ ಕಥೆಯನ್ನೇ ಆಲೋಚಿಸುತ್ತಾ ಶ್ರೀಮದ್ ವಾಲ್ಮೀಕಿಗಳು ಇದೇ ಶಿಷ್ಯ ಭರದ್ವಾಜರ ಜೊತೆ ತಮಸಾ ನದಿ ತೀರಕ್ಕೆ ಬೆಳಗ್ಗೆ ಸಂಧ್ಯಾವಂದನೆಗಾಗಿ ಹೋಗುತ್ತಾರೆ. ಅಲ್ಲಿ ಅವರು ಮಿಥುನದಲ್ಲಿರುವ ಕ್ರೌಂಚ ಪಕ್ಷಿಗಳನ್ನು ನೋಡ್ತಾರೆ. ಅವ್ರು ನೋಡ್ತಾ ಇದ್ದ ಹಾಗೆ ಒಬ್ಬ ಬೇಡ ಬಂದು ಆ ಕ್ರೌಂಚ ಪಕ್ಷಿಗಳಿಗೆ ಬಾಣ ಹೊಡೆದು ಆ ಮಿಥುನದಲ್ಲಿದ್ದ ಆ ಗಂಡು ಪಕ್ಷಿಯನ್ನು ಸಾಯಿಸಿಬಿಡ್ತಾನೆ. ಆಗ ಆ ಹೆಣ್ಣು ಪಕ್ಷಿಯ ರೋದನ ಕಂಡು ವಾಲ್ಮೀಕಿ ಮಹರ್ಷಿಗಳು ಬಹಳ ವಿಚಲಿತರಾಗ್ತಾರೆ. ಅವರು ಆ ಬೇಡನನ್ನು ಶಪಿಸಿ ಬಿಡ್ತಾರೆ. ಅದು ಒಂದು ಶ್ಲೋಕದ ರೂಪದಲ್ಲಿ ಅವರ ಬಾಯಿಂದ ಬರುತ್ತೆ. ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಅದರ ಅರ್ಥ ಹೀಗಿದೆ: ಎಲೆ ವ್ಯಾಧನೆ, ನೀನು ಬಹಳ ಕಾಲ ಬದುಕಬಾರದು. ಈ ಕ್ರೌಂಚ ಪಕ್ಷಿಗಳ ಜೋಡಿಯಲ್ಲಿ ಕಾಮಮೋಹಿತವಾಗಿದ್ದ ಗಂಡು ಹಕ್ಕಿಯನ್ನು ನೀನು ಒಡೆದು ಹಾಕಿದ್ದೀಯಾ ಎಂದು. ಇದೇನು ಕ್ರೌಂಚ ಪಕ್ಷಿಗಳ ಮೇಲೆ ಕರುಣೆಯಿಂದ ನಾನೇಕೆ ಬೇಡನಿಗೆ ಶಾಪ ಕೊಟ್ಟು ಬಿಟ್ಟೆ ಎಂದು ಪೇಚಾಡುತ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಆದರೆ ಆ ವೇಳೆಗೆ ಚತುರ್ಮುಖ ಬ್ರಹ್ಮರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಆಗಮಿಸಿ, ಮಹರ್ಷಿಗಳೇ, ಇಂದು ನಿಮ್ಮ ಬಾಯಿಂದ ಹೊರಟಿರುವುದು ಶಾಪದ ಶ್ಲೋಕವಲ್ಲ, ಒಂದು ಮಂಗಳಕರವಾದ ಶ್ಲೋಕ ಎಂದರು. ಈ ಶ್ಲೋಕವೇ ರಾಮಾಯಣಕ್ಕೆ ನಾಂದಿಯಾಗಲಿ ಎಂದು ಹೇಳಿದರು. ನೀನು ರಾಮನ ಕಥೆಯನ್ನು ನೀನು ಬರೆಯುವುದೆಲ್ಲ ಸತ್ಯವೇ ಆಗಿರುತ್ತದೆ, ಯಾವುದೂ ಸುಳ್ಳಾಗಿರುವುದಿಲ್ಲ ಎಂದು ಹೇಳಿದರು. ವಾಲ್ಮೀಕಿ ಮಹರ್ಷಿಗಳಿಗೆ ಜ್ಞಾನಚಕ್ಷುಷನ್ನು ನೀಡಿ ಚತುರ್ಮುಖ ಬ್ರಹ್ಮರು ಹೊರಟು ಹೋದರು. ಸಂಸ್ಕೃತ ಒಂದು ಅತ್ಯದ್ಭುತ ಭಾಷೆ. ಮೇಲ್ನೋಟಕ್ಕೆ ಆ ಶ್ಲೋಕ ಶಾಪವಾಗಿ ಕಂಡರೂ ಅದನ್ನು ಹೀಗೂ ಅರ್ಥ ಮಾಡಬಹುದು: ಮಾನಿಷಾದ ಲಕ್ಷ್ಮೀದೇವಿಗೆ ಆಶ್ರಯನಾದ ಮಹಾವಿಷ್ಣುವೇ, ತ್ವಂ ನೀನು ಶಾಶ್ವತೀ ಅಸಂಖ್ಯಾತವಾದ ವರ್ಷಗಳವರೆಗೆ ಪ್ರತಿಷ್ಠಾಂ ಕೀರ್ತಿಯನ್ನು ಆಗಮಃ ಪಡೆದೆ. ಯತ್ ಏಕೆಂದರೆ ಕ್ರೌಂಚ ಮಿಥುನಾತ್ ಕುಟಿಲರಾದ ರಾಕ್ಷಸ ದಂಪತಿಗಳಲ್ಲಿ ಕಾಮಮೋಹಿತಂ ಕಾಮವಶದಿಂದ ತಪ್ಪು ಮಾಡಿದ ಏಕಂ ಒಬ್ಬನಾದ ರಾವಣನನ್ನು ಅವಧೀಹಿ ಸಂಹಾರ ಮಾಡಿರುವೆ. ಈ ಪದ್ಯದಲ್ಲಿ ಶ್ರೀರಾಮ ರಾವಣನನ್ನು ವಧಿಸಿದ ಕಥಾವೃತ್ತಾಂತವು ಭಗವಂತನ ಹಾಗೂ ಲಕ್ಷ್ಮೀದೇವಿಯ ನಾಮಸ್ಮರಣದ ಮಂಗಳ ಶ್ಲೋಕವೂ ಆಗಿದೆ. ಶ್ರೀಮದ್ ವಾಲ್ಮೀಕಿಗಳು ತಾವು ಸಂಕಲ್ಪ ಮಾಡಿದಂತೆ ನಾರದ ಮಹರ್ಷಿಗಳ ಹಾಗೂ ಚತುರ್ಮುಖರ ಬ್ರಹ್ಮರ ಆದೇಶದಂತೆ ಶ್ರೀಮದ್ ರಾಮಾಯಣವನ್ನು ರಚಿಸುತ್ತಾ ಹೋದರು. ಅವರು ರಚಿಸಿದ 24,000 ಶ್ಲೋಕಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡವರು ಶ್ರೀ ಭರದ್ವಾಜ ಮಹರ್ಷಿಗಳು. ಹಾಡಲು ಅನುಕೂಲವಾಗಿರುವಂತೆ, ವೀಣೆಯಲ್ಲಿ ನುಡಿಸಲು ಸಹ ಅನುಕೂಲವಾಗಿರುವಂತೆ ರಚಿಸಿದಂತಹ ಅನುಷ್ಠುಪ್ ಛಂದಸ್ಸಿನಲ್ಲಿರುವ ರಾಮಾಯಣದ 24,000 ಶ್ಲೋಕಗಳನ್ನು ಮುಂದೆ ಲವಕುಶರಿಗೆ ಹಾಡಲು ಮತ್ತು ವೀಣೆಯಲ್ಲಿ ನುಡಿಸಲು ಕಳಿಸಿಕೊಡಲಾಯಿತು. ನಂತರ ಅವರು ಅದನ್ನು ಅಯೋಧ್ಯೆಗೆ ತೆರಳಿ ಶ್ರೀರಾಮನ ಮುಂದೆ ಹಾಡಿದರು. ಹೀಗೆ ಲವಕುಶರು ಶ್ರೀಮದ್ ರಾಮಾಯಣವನ್ನು ಹಾಡಿರುವುದರ ಮೂಲಕ ಶುರುವಾದ ರಾಮಾಯಣದ ಕಥೆಯು ಲವಕುಶರು ಶ್ರೀರಾಮನ ಮುಂದೆ ರಾಮಾಯಣವನ್ನು ಹಾಡಿರುವುದರಿಂದಲೇ ಮುಕ್ತಾಯವೂ ಆಯಿತು. ಹೀಗೆ ಎಲ್ಲಿಂದ ಶುರುವಾಗುತ್ತದೋ ಅಲ್ಲಿಗೆ ಬಂದು ಬಿಟ್ಟುವ ಒಂದು ಅಪೂರ್ವ ಗ್ರಂಥ, ಒಂದು ಅಪೂರ್ವ ಕಲೆ ಶ್ರೀಮದ್ ರಾಮಾಯಣ. ಹೀಗೆ ರಾಮಾಯಣದ ರಚನೆಯಲ್ಲಿ ಶ್ರೀ ಭರದ್ವಾಜ ಮಹರ್ಷಿಗಳದ್ದು ಬೆಲೆ ಕಟ್ಟಲಾಗದ ಕೊಡುಗೆ. ಇಂತಹ ರಾಮಾಯಣವನ್ನು ಎಲ್ಲರೂ ಓದಲೇಬೇಕು. ಶ್ರೀರಾಮನು ನಡೆದ ಹಾದಿಯಲ್ಲಿ ನಡೆಯಬೇಕು. ಭರತನ ಹಾಗೆ ಜೀವನದ ಮೌಲ್ಯಗಳನ್ನು ಸಾಧಿಸಬೇಕು. ಲಕ್ಷ್ಮಣನ ಹಾಗೆ ಜೀವ ಜಗತ್ತನ್ನು ಕೊಟ್ಟ ಶಕ್ತಿಗೆ ಆತ್ಮಸಮರ್ಪಣೆ ಮಾಡಿಕೊಳ್ಳಬೇಕು. ಶತ್ರುಘ್ನನ ಹಾಗೆ ಸಜ್ಜನರ ಸಂಘದಲ್ಲಿರಬೇಕು. ಸೀತೆಯ ಹಾಗೆ ಕಷ್ಟಕ್ಕೆ ಹೆದರಬಾರದು. ಪಾದುಕಾ ದೇವಿಯಂತಿರುವ ನಿಸ್ವಾರ್ಥ ಆಚಾರ್ಯರುಗಳನ್ನು
ಆದರಿಸಿ ಗೌರವಿಸಿ ಅವರ ಅನುಯಾಯಿಯಾಗಿರಬೇಕು. ಅದೇ ಶ್ರೀ ವೇದಾಂತ ದೇಶಿಕರ ಆಶಯ. ಆದ್ದರಿಂದಲೇ ಶ್ರೀ ವೇದಾಂತ ದೇಶಿಕರು ತಮ್ಮ ಶ್ರೀ ಪಾದುಕಾ ಸಹಸ್ರದ ಪದ್ಯಗಳಲ್ಲಿ ಶ್ರೀಮದ್ ರಾಮಾಯಣದ ಅನೇಕ ಘಟನೆಗಳನ್ನು ಒಂದೊಂದಾಗಿ ಹೇಳುತ್ತಿದ್ದಾರೆ. ಶ್ರೀರಾಮಕಥೆಯಾದ ಶ್ರೀಮದ್ ರಾಮಾಯಣವು ಅನೂಹ್ಯವೂ ರಸಭರಿತವೂ ಅಪೂರ್ವವೂ ಅದ್ಭುತವೂ ಆಗಿರುವುದರಿಂದಲೇ ಎಷ್ಟು ಬಾರಿ ಕೇಳಿದರೂ ಮತ್ತೆ ಕೇಳಬೇಕೆನಿಸುತ್ತದೆ. ಶ್ರೀ ವೇದಾಂತ ದೇಶಿಕರ ಶ್ರೀ ಪಾದುಕಾ ಸಹಸ್ರದ 1008 ಶ್ಲೋಕಗಳ ಜೊತೆ 1008 ಬಾರಿ ರಾಮಾಯಣವನ್ನು ಸುತ್ತಿ ಬಂದರೂ ಮತ್ತೆ ತಿರುಗಿ 1008 ಬಾರಿ ಕೇಳಿದರೂ ಮನಸ್ಸು ಹರ್ಷ ನೆಮ್ಮದಿಗಳ ತೊಟ್ಟಿಲಲ್ಲಿ ತೂಗುವುದು ಖಂಡಿತ. ಭರದ್ವಾಜ ಮಹರ್ಷಿಗಳಿಗೂ ಶ್ರೀಮದ್ ರಾಮಾಯಣಕ್ಕೂ ಇದ್ದ ಸಂಬಂಧ ಇಷ್ಟೇ ಅಲ್ಲ. ಶ್ರೀರಾಮಚಂದ್ರ ವನವಾಸ ಮುಗಿಸಿ ಪುಷ್ಪಕ ವಿಮಾನದಲ್ಲಿ ಹಿಂದಿರುಗಿದಾಗ ಭರದ್ವಾಜರ ಆಶ್ರಮದಲ್ಲಿ ಮೊದಲು ಬಂದಿಳಿದು ಅಲ್ಲಿಂದ ಹನುಮಂತನನ್ನು ಭರತನ ಬಳಿಗೆ ಕಳುಹಿಸಿ ಭರತನ ಮನಸ್ಸನ್ನು ತಿಳಿದು ಬಾ ಎಂದನು ಶ್ರೀರಾಮ. ಭರದ್ವಾಜರಿಂದ ಕಳೆದ 14 ವರ್ಷಗಳಲ್ಲಿ ಅಯೋಧ್ಯೆಯಲ್ಲಿ ನಡೆದ ಎಲ್ಲ ವಿದ್ಯಮಾನಗಳನ್ನು ತಿಳಿದುಕೊಂಡು ನಂತರ ನಂದಿಗ್ರಾಮಕ್ಕೆ ಹೊರಟನು ಎಂಬುದು. ಹೀಗೆ ರಾಮಾಯಣದಲ್ಲಿ ಉದ್ದಕ್ಕೂ ಭರದ್ವಾಜರ ವಿಷಯ ಅಲ್ಲಲ್ಲಿ ಕಂಡುಬರುತ್ತದೆ ಮತ್ತು ಅದು ಬಹಳ ಮಹತ್ವವಾದದ್ದಾಗಿಯೂ ಇರುತ್ತದೆ ಎಂಬುದು ಅಚ್ಚರಿಯ ಸಂಗತಿ. ಇಲ್ಲಿನ ಈ ಶ್ಲೋಕದ ಮೂಲಕ ರಾಮಾಯಣದ ಅನೇಕ ಘಟನೆಗಳನ್ನು ಮೆಲುಕು ಹಾಕುವುದರಿಂದ ಅನಿಸುವುದೇನೆಂದರೆ, ರಾಮಾಯಣ ನಿಜವಾಗಿ ನಡೆದದ್ದ? ರಾಮ ಈ ನೆಲದಲ್ಲಿ ಹುಟ್ಟಿದ್ದನಾ? ಇದು ನಮ್ಮ ದೇಶದ ಇತಿಹಾಸವೋ ಪುರಾಣವೋ ಎಂದು ಸಂಶಯ ಪಡುವ ಜನರು ರಾಮಾಯಣವನ್ನು ಓದಿರಲಾರರು. ರಾಮಾಯಣವನ್ನು ಓದಿದವರಿಗೆ ಅಲ್ಲಿನ ಘಟನೆಗಳನ್ನು ಸಂಗತಿಗಳನ್ನು ನೋಡಿದರೆ ರಾಮಾಯಣ ನಮ್ಮ ದೇಶದ ಇತಿಹಾಸ, ನಿಜವಾಗಿ ನಡೆದ ಚರಿತ್ರೆ ಎಂಬುದು ಅರಿವಾಗುತ್ತದೆ ಎಂದು. ಶ್ರೀಮದ್ ರಾಮಾಯಣದ ಇಷ್ಟೆಲ್ಲ ವಿಷಯಗಳನ್ನು ಈ ಶ್ಲೋಕದ ಮೂಲಕ ತಿಳಿದುಕೊಂಡೆವು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.